वेदिने रामाय रामभद्राय रामचंद्राय वेदसे रघुनाथाय नाथाय सीताया पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ओं व्यासाय भवनाशाय श्रीशाय गुणराशे हृद्याय शुद्धविद्याय मध्वाय जन्मो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुज्ञातातो ब्रह्मजिज्ञासा। ओं श्रीगुरुभ्यो नमः। हरिः ओं। ಭೀಮಸೇನ ವಾಯುದೇವರ ಅವತಾರ ಅನ್ನುವಂಥದ್ದು ಸ್ಪಷ್ಟ ಮಾಡಿಬಿಟ್ಟ. ಈ ಶಿವನೇ ಸರ್ವೋತ್ತಮ ಅಂತ ಹೇಳ್ಕೊಂಡು ವಿಷ್ಣುವನ್ನು ನಿಂದೆ ಮಾಡಿಕೊಂಡು ಬೊಬ್ಬೆ ಹಾಕಿಕೊಂಡು ಬರುತ್ತಿದ್ದ ಜರಾಸಂಧಾದಿಗಳಿಗೆ ಹೇಳಿದ, ನೋಡಿಯಪ್ಪ, ಎಲ್ಲ ವೇದಗಳು ಹೇಳುವಂಥದ್ದು ವಿಷ್ಣು ಸರ್ವೋತ್ತಮ ಅಂತ. ನಿಮ್ಮದೆಲ್ಲ ಈಗ ನೀವು ಶಿವ ಸರ್ವೋತ್ತಮ ಅಂತ ಯಾವುದ್ರ ಮೇಲೆ ಹೇಳೋದು? ಶೈವಾಗಮಗಳು ಕೆಲವು ದಿಕ್ಕಿನಲ್ಲಿ ಏನು ಹೇಳ್ತವೆ, ಕೆಲವು ಘಟನೆಗಳು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಏನಂತ ಹೇಳಿದರೆ ವಿಷ್ಣುವೇ ಸರ್ವೋತ್ತಮ. ಸೊ ಆದ್ದರಿಂದ ಒಂದೋ ಮಧ್ಯದಲ್ಲಿ, ಒಂದೋ ಆದಿಯಲ್ಲಿ, ಒಂದು ಅಂತ್ಯದಲ್ಲಿ, ಎಲ್ಲಾದರೂ ಒಂದು ಕಡೆ ವಿಷ್ಣು ಸರ್ವೋತ್ತಮ ಅಂತ ಬಂದೇ ಬರ್ತದೆ. ಯಾವ ಆಗಮ ತಗೊಳ್ಳಿ ಅದರಲ್ಲಿ ಬಂದೇ ಬರ್ತದೆ. ಆದ್ದರಿಂದ ನೀವು ವಿಷ್ಣು ಸರ್ವೋತ್ತಮ ಅಂತ ಒಪ್ಕೊಳ್ಬೇಕು ಅನ್ನುವಂಥದ್ದನ್ನು ಸಾಧಿಸಿ ಅವರನ್ನು ಒಪ್ಪಿಕೊಳ್ಳುವವರೆಗೆ ಮಾಡಿಬಿಟ್ಟ ಭೀಮಸೇನ. ಅಲ್ಲಿವರೆಗಾಗಿದೆ. ನಂತರದ ನೆಕ್ಸ್ಟ್ ಶ್ಲೋಕ ಬೈಲಾರೆ 17 ಅಲ್ವಾ? ವಿಷ್ಣೋರಾಧಿಕ್ಯಂ ತಾನಿ ಶಾಸ್ತ್ರಾಣಿ ಚಾಹುಃ ಶಿವಾದಿಭ್ಯಃ ಕುತ್ರಚಿನ್ನೈವ ವೇದೇ ವಿಷ್ಣು ಉತ್ಕೃಷ್ಟಃ ಕಥಿತೋ ಬೌದ್ಧ ಪೂರ್ವಾಃ ಚಾಹುಃ ವಿಷ್ಣು ಪರಮಂ ಸರ್ವತೋಪಿ. 17ನೇ ಶ್ಲೋಕ. ಆ ಶಾಸ್ತ್ರಗಳು ರುದ್ರಾದಿಗಳಿಗಿಂತ ವಿಷ್ಣುವಿಗೆ ಆಧಿಕ್ಯವನ್ನು ಹೇಳುತ್ತವೆ. ಎಲ್ಲಿಯೂ ಕೂಡ ವೇದಗಳಲ್ಲಿ ವಿಷ್ಣುವಿನಿಂದ ಉತ್ತಮನು ಮತ್ತೊಬ್ಬನು ಹೇಳಲ್ಪಡಲಿಲ್ಲ. ಇಂದ್ರಾದಿ ಶಬ್ದಗಳು ವಿಷ್ಣು ಪರಗಳಾಗಿವೆ. ವೈದಿಕರು ಮಾತ್ರ ವಿಷ್ಣುವನ್ನು ಸರ್ವೋತ್ತಮನಾಗಿ ಹೇಳುವುದಲ್ಲ, ಮತ್ತು ಅವೈದಿಕರಾದ ಬೌದ್ಧನೇ ಮೊದಲಾಗಿಯುಳ್ಳವರು ಕೂಡ ಬುದ್ಧರೂಪಿಯಾದ ಪರಮಾತ್ಮನನ್ನು ಎಲ್ಲಾ ವಿಧದಿಂದಲೂ ಸರ್ವರಿಂದಲೂ ಸರ್ವೋತ್ತಮನಾಗಿ ಹೇಳುತ್ತಾರೆ. ವಿಷ್ಣೋರಾಧಿಕ್ಯಂ ತಾನಿ ಶಾಸ್ತ್ರಾಣಿ ಚಾಹುಃ ಶಿವಾದಿಭ್ಯಃ ಕುತ್ರಚಿತ್ ನೈವ ವೇದೇ ವಿಷ್ಣೋತ್ಕೃಷ್ಟಃ ಕಥಿತೋಪು ಬೌದ್ಧಪೂರ್ವಾಃ ಚ ಆಹುಃ ವಿಷ್ಣುಂ ಪರಮಂ ಸರ್ವತೋಪಿ. ಭೀಮಸೇನ ಮುಂದುವರಿಸ್ತಾ ಇದ್ದಾರೆ. ವಿಷ್ಣು ಸರ್ವೋತ್ತಮ, ಹರಿ ಸರ್ವೋತ್ತಮ ಅನ್ನುವಂಥ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ವಿಷ್ಣೋರಾಧಿಕ್ಯಂ, ವಿಷ್ಣುವಿನಿಂದ ಮೇಲೆ ಯಾರಾದರೂ ಇದ್ದಾರೆ. ವಿಷ್ಣೋ ಆಧಿಕ್ಯಂ, ವಿಷ್ಣುವಿನಿಂದಲೂ ಮೇಲೆ ಯಾರಾದರೂ ಇದ್ದಾರೆ ಅನ್ನುವುದನ್ನು ತಾನಿ ಶಾಸ್ತ್ರಾಣಿ ಚ ಆಹುಹು ಅಂತೇಳಿದರೆ, ಆ ಶಾಸ್ತ್ರಗಳು ವಿಷ್ಣುವೇ ಆಧಿಕ್ಯಂ. ವಿಷ್ಣೋ ಆಧಿಕ್ಯಂ ಅಂದರೆ ವಿಷ್ಣುರೇವ ಆಧಿಕ್ಯಂ, ವಿಷ್ಣುವೇ ಸರ್ವೋತ್ತಮ ಅಂತ ಎಲ್ಲ ನಿಮ್ಮ ಶಾಸ್ತ್ರಗಳು ಹೇಳುವುದಲ್ವ. ಈಗ ನಿಮ್ಮ ಶಾಸ್ತ್ರಗಳು ಒಂದು ಕಡೆಯಲ್ಲಾದರೂ ಏನಂತ ಹೇಳ್ತವೆ? ವಿಷ್ಣುವೇ ಸರ್ವೋತ್ತಮ ಅಂತ ಹೇಳ್ತವೆ. ಸೊ ಆ ಶೈವಶಾಸ್ತ್ರಗಳು ಏನಂತ ಹೇಳಿದರೆ, ಕೆಲವು ಸಂದರ್ಭದಲ್ಲಿ ಶಿವಾದಿಭ್ಯ ಕುತ್ರಜಿತ್ ಅಂತ ಹೇಳಿದರೆ, ಆ ಕೆಲವು ಸಂದರ್ಭದಲ್ಲಿ ಶಿವನೇ ಸರ್ವೋತ್ತಮ, ಗಣಪತಿಯೇ ಸರ್ವೋತ್ತಮ, ದುರ್ಗೆಯೇ ಸರ್ವೋತ್ತಮ, ಸೂರ್ಯನೇ ಸರ್ವೋತ್ತಮ ಅಂತ ಹೇಳುವ ನಿಮ್ಮ ಶಾಸ್ತ್ರಗಳು ಕೂಡ ಕುತ್ರಚಿತ್ ಎಲ್ಲಿಯಾದರೂ ಒಂದು ಕಡೆ ಶಿವಾದಿಭ್ಯ ಅಂದರೆ ರುದ್ರದೇವರು ಅಥವಾ ಗಣಪತಿ, ಶಕ್ತಿ, ಈ ಸುಬ್ರಹ್ಮಣ್ಯ, ಆದಿತ್ಯ, ಸೂರ್ಯ ಇವರುಗಳಿಗಿಂತಲೂ ವಿಷ್ಣೋರಾಧಿಕ್ಯಂ ಆಹುಹು ಅಂತೇಳಿದರೆ
ಎಲ್ಲಿಯಾದರೂ ಒಂದು ಕಡೆ ಹೌದು ಗಣಪತಿ ಸರ್ವೋತ್ತಮ ಅಂತ ಹೇಳ್ತದೆ ನಿಮ್ಮ ಶಾಸ್ತ್ರ, ಆದರೆ ಎಲ್ಲಿಯಾದರೂ ಒಂದು ಕಡೆ ಅದು ವಿಷ್ಣುವೇ ಸರ್ವೋತ್ತಮ ಅಂತ ಬಂದುಬಿಡ್ತದೆ ಒಂದು ಘಟನೆ ಅಂತೇಳಿದರೆ ಯಾರಿಂದಲೂ ಆಗಲಿಲ್ಲ. ಆಮೇಲೆ ಮಹಾವಿಷ್ಣುವನ್ನು ಇವರು ಮೊರೆ ಹೊಕ್ಕರು, ಮಹಾವಿಷ್ಣು ಬಂದು ಸಮಸ್ಯೆಯನ್ನು ಪರಿಹರಿಸಿದರು ಅಂತ ಬಂದುಬಿಡ್ತದೆ. ಅಯ್ಯೋ ಹಾಗಾದರೆ ಅದು ಬಂತು ಅಂತ ಹೇಳಿದರೆ ಮತ್ತೆ ವಿಷ್ಣುವೇ ಸರ್ವೋತ್ತಮ ಅಂತ ಆಯ್ತಲ್ವ. ಅದನ್ನೇ ಹೇಳಿದ್ದು ಏನಂತೇಳಿದರೆ ತಾನಿ ಶಾಸ್ತ್ರಾಣಿ, ನೀವು ಯಾವ ಶಾಸ್ತ್ರ, ಅಯ್ಯೋ ನಾನು ಗಣಪತಿಯ ಸರ್ವೋತ್ತಮ ನಂದು ಶಾಸ್ತ್ರ, ಆ ಶಾಸ್ತ್ರ ಕೂಡ ಶಿವಾದಿಭ್ಯ ಗಣಪತಿಯಿಂದ ಶಿವನಿಂದ ಕುತ್ರಚಿತು ಎಲ್ಲೋ ಒಂದು ಕಡೆ ವಿಷ್ಣೋರಾಧಿಕ್ಯಂ ಆಹುಹು ವಿಷ್ಣುವೇ ಸರ್ವೋತ್ತಮ ಅಂತ ಸಿದ್ಧಪಡಿಸಿಬಿಡ್ತದೆ ಒಂದು ಕಡೆಯಲ್ಲಿ. 99 ಪೇಜಿನಲ್ಲಿ ಶಿವನೇ ಸರ್ವೋತ್ತಮ ಅಥವಾ ಗಣಪತಿಯೇ ಸರ್ವೋತ್ತಮ ಅಂತ ಬರೆದಿರುವಂಥ ಶಾಸ್ತ್ರ ಕೂಡ ಒಂದು ಪೇಜಲ್ಲಿ ಬರ್ಕೊಂಡಿದೆ. ಇಂಥ ಒಂದು ದೊಡ್ಡ ಸಮಸ್ಯೆ ಬಂದುಬಿಡ್ತು, ಯಾರಿಂದಲೂ ಆಗಲಿಲ್ಲ, ಮಹಾವಿಷ್ಣು ಬಂದು ಆ ಸಮಸ್ಯೆಯನ್ನು ಬಗೆಹರಿಸಿದ. ಸೊ ಹೌದು ಏನದು ಈಗ ಯಾವುದು ಪಾಶುಪತ ಅನ್ನುವಂಥದ್ದು ಪುರಾಣ, ಪಾಶುಪತ ಪುರಾಣ ಏನು ಹೇಳ್ತದೆ, ರುದ್ರದೇವರೇ ಸರ್ವೋತ್ತಮ ಅಂತ ಹೇಳ್ತದೆ. ಆದರೆ ಭಸ್ಮಾಸುರನ ಕಥೆಯನ್ನು ಹೇಳೋದಿಲ್ವ, ಅದು ಹೇಳ್ತದೆ. ಏನದು, ಭಸ್ಮಾಸುರನಿಗೆ ರುದ್ರದೇವರು ವರ ಕೊಟ್ಬಿಟ್ರು, ನೀನು ಯಾರ ತಲೆ ಮೇಲೆ ಕೈ ಇಡ್ತೀಯೋ ಅವರು ಭಸ್ಮ ಆಗಿ ಹೋಗ್ತಾರೆ. ಭಸ್ಮ ಅಸುರ. ಆ ಭಸ್ಮಾಸುರ ಯಾವಾಗ ವರ ಸಿಕ್ಕಿತೋ ಹೇಳ್ತಾನೆ, ಅರೆ ರುದ್ರದೇವರೇ ಒಂದು ನಿಮಿಷ ನಿಂತ್ಕೊಳ್ಳಿ, ಯಾಕೆ ವರ ಕೊಟ್ಟಾಯ್ತಲ್ಲ. ಇಲ್ಲ ನೀವು ವರ ಕೊಟ್ಟಿದ್ದೀರಿ, ಅದು ಸತ್ಯನೋ ಸುಳ್ಳು ಅಂತ ಒಂದು ಪರೀಕ್ಷೆ ಆಗಬೇಕಲ್ವ, ಅದಕ್ಕೆ ನಾನು ಯಾಕೆ ನಿಲ್ಲಬೇಕು, ಅಲ್ಲ ನಾನು ನಿಮ್ಮ ತಲೆ ಮೇಲೆ ಇಟ್ಬಿಡ್ತೀನಿ ಕೈ. ನೀವು ಭಸ್ಮ ಆದರೆ ಅದರಿಂದ ಏನು ಅರ್ಥ ಆಗ್ತದೆ, ನೀವು ಕೊಟ್ಟ ವರ ಸತ್ಯ ಅಂತ. ಇವನಿಗೆ ವರ ಕೊಟ್ಟರೆ ಅಸುರ ಅಂತ ಹೇಳೋದು, ಅದಕ್ಕೆ ರಾಕ್ಷಸ ದುಷ್ಟ ಬುದ್ಧಿಯವ ಅಂತ ಹೇಳೋದು. ಅದಕ್ಕೆ ಅವರಿಗೆ ಅಂದರೆ ಯಾವುದಕ್ಕೆ, ಹಾವಿಗೆ ಹಾಲೆರೆದರೆ ಏನು ಫಲ ಅಂತ ಹೇಳಿದ್ದಾರೆ. ಅಂದರೆ ಹಾವಿಗೆ ವಿಷವುಳ್ಳ ಪ್ರಾಣಿಗೆ ನೀವು ಹಾಲೆರೆದರೆ ಅದು ಕಚ್ಚಲಿಕ್ಕೆ ಬರ್ತದೆ ಅಂತ. ಹಾಗೆ ಭಸ್ಮಾಸುರನಿಗೆ ವರ ಕೊಟ್ಟು ರುದ್ರದೇವರು ಅಲ್ಲಿಂದ ಕಾಲು ಕಿತ್ತರು. ಓ ಮಹಾವಿಷ್ಣು ನನ್ನನ್ನು ರಕ್ಷಿಸು ಅಂತ ಹೇಳ್ಕೊಂಡು ಓಡಿಕೊಂಡು ಬಂದರು. ಮಹಾವಿಷ್ಣು ಕೇಳಿದ, ಏನಾಯ್ತಪ್ಪ ರುದ್ರದೇವರೇ, ಯಾಕೆ ಓಡ್ಕೊಂಡು ಬರ್ತಾ ಇದ್ದೀರಿ? ಅಯ್ಯೋ ನಾನು ಯೋಚನೆ ಮಾಡಿದೆ, ಅವನ ತಪಸ್ಸಿಗೆ ನಾನು ಮೆಚ್ಚಿಬಿಟ್ಟು ಅವನಿಗೆ ವರ ಕೊಡಬಾರ್ದಿತ್ತು. ಏನಾಯ್ತು ಈಗ? ಅಯ್ಯೋ ನನ್ನನ್ನು ಓಡಿಸ್ಕೊಂಡು ಬರ್ತಾ ಇದ್ದಾನೆ, ಬಂದುಬಿಟ್ಟ ಈಗ ಇಲ್ಲಿ ಅಂತೇಳಿದ್ರೆ ನನ್ನ ತಲೆ ಮೇಲೆ ಕೈ ಇಡ್ತಾನಂತೆ, ನನ್ನನ್ನೇ ಭಸ್ಮ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇಲ್ಲ ಅವನು, ಯೋಚನೆ ಮಾಡಬೇಡಿ ಅಂಥೇಳಿ ಮಹಾವಿಷ್ಣು ಅವನನ್ನು ಏನು ಮಾಡಿದ, ಅವನು ಬರುವಾಗ ರುದ್ರದೇವರ ಬದಲಿಗೆ ಕಾಣಿಸಿಕೊಂಡಿದ್ಯಾರು ಅಂತೇಳಿದರೆ ಮಹಾವಿಷ್ಣು ಮೋಹಿನಿ ರೂಪದಲ್ಲಿ. ಅರೆ ಮೋಹಿನಿ ರೂಪದಲ್ಲಿ ನೋಡಿಬಿಟ್ಟ ಅಸುರ ದೂರದಿಂದಲೇ ಮಹಾವಿಷ್ಣುವನ್ನು ಮೋಹಿನಿ ರೂಪದಲ್ಲಿ ನೋಡಿ ಅಲ್ಲೇ ಔಟ್ ಅವ ಅಂತೇಳಿದರೆ, ಮೋಹಿನಿ ನೋಡುವುದು ಮೋಹಿನಿಯನ್ನು ನೋಡಿಬಿಟ್ಟು ಏನಂತ ಹೇಳಿದ್ರೆ ಮೋಹಿನಿ ಹೇಳಿದ್ಲು, ನಾನು ನೀನು ಡ್ಯಾನ್ಸ್ ಮಾಡುವನ, ನೃತ್ಯ ಮಾಡುವನ, ಆಯಿತು ಅಂತ ಹೇಳಿದ. ನೀನು ಹೇಳಿದಾಗೆ ಅಂತ ನೃತ್ಯ ಮಾಡಿದರು ಇಬ್ಬರು ಕೂಡ. ನೃತ್ಯ ಮಾಡಿ ಮೋಹಿನಿ ಏನಂತ ಹೇಳಿದರೆ ಭಸ್ಮಾಸುರನ್ನು ಸುಸ್ತು ಮಾಡಿಬಿಟ್ಲು. ನೃತ್ಯ ಮಾಡಿ ಲಾಸ್ಟಿಗೆ ಮೋಹಿನಿ ತನ್ನ ಕೈಯನ್ನು ತಲೆ ಮೇಲೆ ಇಟ್ಕೊಂಡ್ಲು. ಅಂದರೆ ಭಸ್ಮಾಸುರನು ಅದೇ ಮಾಡಬೇಕಲ್ಲ, ಇವಳು ಮಾಡಿದಾಗ ಅವನು ಮಾಡೋದು. ಭಸ್ಮಾಸುರ ಕೂಡ ತನ್ನ ತಲೆಯ ಮೇಲೆ ತನ್ನ ಕೈಯನ್ನು ಇಟ್ಕೊಂಡ. ಮೋಹಿನಿ ಮಾಡಿದಾಗೆ ಭಸ್ಮಾಸುರ ಭಸ್ಮ ಆಗಿ ಹೋದ. ಅಂದರೆ ಯಾರು ಬೇಕಾಯಿತು? ಮಹಾವಿಷ್ಣು ಬೇಕಾಯಿತು ರುದ್ರದೇವರಿಗೆ ಅಂತೇಳಿದರೆ. ಇಡೀ ಪಾಶುಪತ ಪುರಾಣದಲ್ಲಿ ಎಲ್ಲ ವಿಷಯ ಬಂದರೆ ಈ ವಿಷಯನೂ ಬಂದುಬಿಟ್ರೆ ಗೊತ್ತಾಗಲಿಲ್ವಾ? ಓ ಶಿವ ಸರ್ವೋತ್ತಮ ಅಲ್ರಿ, ಶಿವನನ್ನು ಬದುಕಿಸಿದ್ದು ಮಹಾವಿಷ್ಣು, ಶಿವ ಹೇಗೆ ಸರ್ವೋತ್ತಮ ಆಗುವುದು ಅಂತ. ಹೀಗೆ ಕುತ್ರಚಿತ್ ಎಲ್ಲಿಯಾದರೂ ಒಂದು ಕಡೆ ಶಿವಾದಿಭ್ಯ ಶಿವನೇ ಮೊದಲಾದವರಿಂದ, ಶಿವ ಆದಿತ್ಯ ದುರ್ಗೆ ಅಂತ ಇವರ ಶಾಸ್ತ್ರದಲ್ಲಿ ಯಾರು ಸರ್ವಾಧಿಕ ಅಂತ ಹೇಳ್ಕೊಳ್ತಾರೋ ಅವರಿಗಿಂತ ವಿಷ್ಣು ಆಧಿಕ್ಯಂ, ವಿಷ್ಣುವೇ ಜಾಸ್ತಿ, ಸರ್ವೋತ್ತಮ, ಎಲ್ಲರಿಗಿಂತಲೂ ಉತ್ತಮ ವಿಷ್ಣುವೇ ಅಂತ ಆ ಶಾಸ್ತ್ರಗಳು ಆಹುಹು ಹೇಳ್ತಾವೆ. ನೈವ ವೇದೆ ಕುತ್ರಚಿತ್, ನೈವ ವೇದೆ ವೇದದಲ್ಲಾಗಲಿ ಯಾವುದೇ ಶಾಸ್ತ್ರಗಳಲ್ಲಾಗಲಿ ವಿಷ್ಣೂತ್ ಉತ್ಕೃಷ್ಟ ಕಥಿತ, ವೇದದಲ್ಲಾಗಲಿ ನೈವ ವೇದೆ ಅಥವಾ ಇನ್ನು ಬೇರೆ ಶಾಸ್ತ್ರದಲ್ಲಾಗಲಿ ವಿಷ್ಣು ಉತ್ಕೃಷ್ಟ, ವಿಷ್ಣುವಿನಿಂದಲೂ ಮೇಲೆ
ಇವ ಇದ್ದಾನೆ ಅಂತ ಯಾವುದಾದ್ರೂ ಶಾಸ್ತ್ರದಲ್ಲಿ ಇದೆಯಾ? ಇಲ್ಲವೇ ಇಲ್ಲ. ನೀವು ಯಾರನ್ನ ಸರ್ವಾಧಿಕ ಸರ್ವೋತ್ತಮ ಅಂತ ಹೇಳ್ಕೊತೀರೋ ನಿಮ್ಮ ಶಾಸ್ತ್ರದ ಪ್ರಕಾರ, ಅದೇ ಶಾಸ್ತ್ರದಲ್ಲಿ ಒಂದು ಕಡೆ ಎಲ್ಲಾದರೂ ಇರ್ತದೆ ವಿಷ್ಣು ಸರ್ವೋತ್ತಮ ಅಂತ ಘಟನೆ ಪ್ರೂವ್ ಮಾಡಿ ಬಿಡ್ತದೆ. ಆದರೆ ವೇದಗಳಲ್ಲಿ ಆಗಲಿ ಅಥವಾ ವೈಷ್ಣವ ಪುರಾಣಗಳಲ್ಲಿ ಆಗಲಿ ಎಲ್ಲಿ ಆದರೂ ವಿಷ್ಣುವಿನಿಂದ ಮೇಲೆ ಒಬ್ಬ ಇದ್ದಾನೆ, ಆದಿತ್ಯ ಇದ್ದಾನೆ ಅಥವಾ ರುದ್ರದೇವರು ಇದ್ದಾರೆ ಅಂತ ಎಲ್ಲಿಯಾದರೂ ಸಿಗ್ತದ? ಇಲ್ಲ. ನೈವ ವೇದೆ, ವೇದಗಳಲ್ಲಿ ಇಲ್ಲವೇ ಇಲ್ಲ. ಅಂದರೆ ಎಲ್ಲದಕ್ಕೂ ಆಧಾರ ವೇದಗಳು. ವೇದಗಳಲ್ಲಿ ಒಂದು ಕಡೆಯಾದರೂ ಇದೆಯಾ ಅಂತ ಹೇಳಿದ್ರೆ ಇಲ್ಲ. ನೈವ ವೇದೆ ವಿಷ್ಣು ಉತ್ಕೃಷ್ಟ ಕಥಿತೋ. ಆಮೇಲೆ ಹೇಳ್ತಾರೆ, ಬೌದ್ಧ ಪೂರ್ವಾಹ ಚ ಆಹುಹು ವಿಷ್ಣು ಪರಮಂ ಸರ್ವತೋಪಿ. ಬೌದ್ಧ ಪೂರ್ವಶ್ಚ ಆಹುಹು ಅಂತೇಳಿದರೆ ಬೌದ್ಧ ಧರ್ಮ, ಜೈನ ಧರ್ಮ ಎಲ್ಲ ಇದೆಯಲ್ಲ, ಅಥವಾ ಮತಗಳು, ಬೌದ್ಧ ಮತ ಅಥವಾ ಜೈನ ಮತಗಳು, ಇವುಗಳು ವೇದಗಳು ಅದು ಪ್ರಮಾಣ ವಾಕ್ಯ ಅಂತ ನಂಬುವುದಿಲ್ಲ. ಅವರು ವೇದಗಳು ಸುಳ್ಳು ಅಂತ ಹೇಳಿಬಿಡ್ತಾರೆ ಅವರು, ಯಾವುದು ಬೌದ್ಧರು ಜೈನರು ಎಲ್ಲ. ಆದರೆ ಆಹುಹು ವಿಷ್ಣು ಪರಮಂ ಸರ್ವತೋಪಿ, ಅವರು ಕೂಡ ಹೇಳ್ತಾರೆ ವಿಷ್ಣು ಮಾತ್ರ ಸರ್ವೋತ್ತಮ ಅಂತ ಅವರು ಒಪ್ಕೊಳ್ತಾರೆ. ವೇದ ಒಪ್ಪಿಕೊಳ್ಳೋದಿಲ್ಲ, ಆದರೆ ವಿಷ್ಣುವನ್ನು ಸರ್ವೋತ್ತಮ ಅಂತ ಒಪ್ಕೊಳ್ತಾರೆ. ಅಂತೇಳಿದರೆ ಎಲ್ಲರೂ ವಿಷ್ಣುವನ್ನು ಸರ್ವೋತ್ತಮ ಅಂತ ಎಲ್ಲಾದರೂ ಒಂದು ಕಡೆ ಒಪ್ಕೊಂಡಿದ್ದಾರೆ. ವಿಷ್ಣುವಿನಿಂದ ಮೇಲೆ ಒಬ್ಬ ಇದ್ದಾನೆ ಅಂತ ವೇದದಲ್ಲಿ ಎಲ್ಲಿಯೂ ಇಲ್ಲ. ಗಣಪತಿ ಸರ್ವೋತ್ತಮ ಅಥವಾ ಗಣಪತಿ ಅಥರ್ವ ಶೀರ್ಷದಲ್ಲಿ ಇರ್ಬೋದು, ಇನ್ನೊಂದು ಕಡೆ ಇನ್ನೊಬ್ಬ ಸರ್ವೋತ್ತಮ ಅಂತ ಇರ್ಬೋದು, ಆದರೆ ವಿಷ್ಣುವಿನಿಂದ ಮೇಲೆ ಅಂತ ಎಲ್ಲಿಯಾದರೂ ಇದೆಯಾ? ಎಲ್ಲೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ವೇದಗಳು, ಇಡೀ ವೇದಗಳು ಅಷ್ಟೂ ಕೂಡ ಪ್ರತಿಯೊಂದು ಶಬ್ದ ಕೂಡ ಅವು ವಿಷ್ಣುವನ್ನೇ ಪ್ರತಿಪಾದನೆ ಮಾಡ್ತಾವ ಅಂತ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಸಾಧಿಸಿಟ್ಟಿದ್ದಾರೆ. ಆದ್ದರಿಂದ ವೇದಗಳನ್ನು ಬ್ರಹ್ಮಸೂತ್ರಗಳ ಜೊತೆಗೆ ಓದಬೇಕು. ಯಾಕಂತೇಳಿದರೆ ವೇದದಲ್ಲಿ ಕೂಡ ಕೆಲವೊಮ್ಮೆ ಕೆಲವು ದಿಕ್ಕಿನಲ್ಲಿ ನಮಗೆ ವಿರೋಧ ಇದ್ದಾಗ ಕಾಣಿಸ್ತದೆ. ಆ ವಿರೋಧಗಳನ್ನೆಲ್ಲ ವೇದವ್ಯಾಸ ಅಂದರೆ ಯಾರು? ಭಗವಂತಂದೇ ಇನ್ನೊಂದು ರೂಪ. ಆ ವೇದವ್ಯಾಸರು ಎಲ್ಲಿಯೂ ವಿರೋಧ ಇಲ್ಲ ಅಂತ ಅವರು ಯುಕ್ತಿಗಳಿಂದ ಅದನ್ನು ಸಾಧಿಸಿದ ಗ್ರಂಥವೇ ಬ್ರಹ್ಮಸೂತ್ರ. ಸೊ ಆದ್ದರಿಂದ ಬ್ರಹ್ಮಸೂತ್ರದ ಜತೆಗೆ ವೇದಗಳನ್ನು ಓದಿದಾಗ ಸ್ಪಷ್ಟ ಆಗ್ತದೆ ವಿಷ್ಣುವೇ ಸರ್ವೋತ್ತಮ ಅನ್ನುವಂಥದ್ದು. ಯಾವ ಪ್ರಶ್ನೆ ಮತ್ತೆ ಬೇರೆ ಯಾವ ಪ್ರಶ್ನೆಯೂ ಉಳಿಯೋದಿಲ್ಲ ಅಂತ ಭೀಮಸೇನ ಈ ರೀತಿ ಹೇಳಿದರು. 17ನೇ ಶ್ಲೋಕಕ್ಕೆ, ವಿಷ್ಣುವಿಗೆ ಶಿವಾದಿಗಳಿಗಿಂತ ಉತ್ತಮತ್ವಂ ಆ ಶೈವಶಾಸ್ತ್ರಗಳೇ ಹೇಳಿವೆ. ಸೊ ಶೈವಶಾಸ್ತ್ರಗಳೇ ಹೇಳಿವೆ ಅಂತ ಹೇಳಿದ್ರೆ ತಾನಿ ಶಾಸ್ತ್ರಾಣಿ, ನೀವು ಯಾರನ್ನು ಸರ್ವೋತ್ತಮ ಅಂತ ಹೇಳ್ತೀರೋ ಸುಮಾರೆಲ್ಲ ಶಾಸ್ತ್ರ ಇದೆಯಲ್ಲ ಶೈವಶಾಸ್ತ್ರಗಳು ಅಂತ ಅದಕ್ಕೆ ಒಂದು ವರ್ಡ್ ಕೊಟ್ಟು ಬಿಟ್ಟರೆ ಅದರಲ್ಲಿ ಏನು ಒಂದೊಂದು ಕಡೆ ಶಿವಾದಿಭ್ಯ ರುದ್ರದೇವರೇ ಮೊದಲಾದ ನಿಮ್ಮ ದೇವರುಗಳಿಗಿಂತಲೂ ವಿಷ್ಣು ಸರ್ವೋತ್ತಮ ಅನ್ನುವಂಥದ್ದು ಒಂದೊಂದು ಕಡೆ ಬಂದು ಹೋಗಿದೆ. ಆದರೆ ವೇದಗಳಲ್ಲಿ ಎಲ್ಲಿಯಾದರೂ ವಿಷ್ಣುವಿಗಿಂತ ಮೇಲೆ ಸುಬ್ರಹ್ಮಣ್ಯ, ವಿಷ್ಣುವಿಗಿಂತ ಮೇಲೆ ರುದ್ರದೇವರು ಅಂತ ಒಂದು ಕಡೆಯಾದರೂ ಇದೆಯಾ? ಇಲ್ಲವೇ ಇಲ್ಲ. ಸೊ ಆದ್ದರಿಂದ ಬೌದ್ಧರೂ ಕೂಡ ವಿಷ್ಣುವನ್ನೇ ಸರ್ವೋತ್ತಮ ಅಂತ ತಿಳಿಸಿದ್ದಾರೆ. ವೇದಗಳು ಅಪ್ರಮಾಣ ಅಂತ ಹೇಳ್ತಾರೆ, ಆದರೆ ವಿಷ್ಣುವೇ ಸರ್ವೋತ್ತಮ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಹೀಗೆ ಹೇಳ್ತಾರೆ. ಸೊ ಬೌದ್ಧರು, ಆಮೇಲೆ ಜೈನರು, ಆಮೇಲೆ ಎಲ್ಲ ಮತದವರು ಕೂಡ ವೇದವನ್ನು ಅಪ್ರಮಾಣ ಅಂತ ಹೇಳಿದರೂ ವಿಷ್ಣುವನ್ನು ಸರ್ವೋತ್ತಮ ಅಂತ ಒಪ್ಕೊಳ್ತಾರೆ. ಬೇರೆ ಸರ್ವೋತ್ತಮ ಅಂತ ವಿಷಯ ಬಂದಾಗ ವಿಷ್ಣು ಬಿಟ್ಟು ಬೇರೆ ಅವರಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಭೀಮಸೇನ 17ನೇ ಈ ಶ್ಲೋಕದಲ್ಲಿ ಸಾಧಿಸ್ತಾರೆ. ಮತ್ತು ಇನ್ನು ಮುಂದೆ ಏನು ಮಾಡ್ತಾರೆ ನೋಡುವ 18ನೇ ಶ್ಲೋಕ ಬಯಲಾರೆ. ಲೋಕಾಯತಾಶ್ಚ ಕ್ವಚಿದಾಪುರಗ್ರ್ಯಂ ವಿಷ್ಣುಂ ಗುರುಂ ಸರ್ವವರಂ ಬೃಹಸ್ಪತೇಃ ಸರ್ವಾಗಮೇಷು ಪ್ರತಿತೋತ ಏವ
ವಿಷ್ಣು ಸಮಸ್ತಾಧಿಕ ಏವ ಮುಕ್ತಿದಃ. 18ನೇ ಶ್ಲೋಕ. ಆ ಚಾರ್ವಾಕರು ಕೂಡ ಕೆಲವು ಕಡೆಯಲ್ಲಿ ವಿಷ್ಣುವನ್ನು ಎಲ್ಲರಿಂದಲೂ ಉತ್ತಮನನ್ನಾಗಿಯೂ ಶ್ರೇಷ್ಠನನ್ನಾಗಿಯೂ ಬೃಹಸ್ಪತಿಗೂ ಗುರುವನ್ನಾಗಿಯೂ ಹೇಳುತ್ತಾರೆ. ಆದ್ದರಿಂದಲೇ ಮುಕ್ತಿಯನ್ನು ಕೊಡತಕ್ಕಂತಹ ವಿಷ್ಣು ಶಿವಾದಿಗಳಿಗಿಂತಲೂ ವಿಷ್ಣುವಿಗೆ ಆಧಿಕ್ಯವನ್ನು ಅಂಗೀಕರಿಸುವುದೆಂದರೆ ಎಲ್ಲರಿಂದಲೂ ಅಧಿಕನೆಂದು ಸಮಸ್ತ ಆಗಮಗಳಲ್ಲಿಯೂ ಕೂಡ ಪ್ರಸಿದ್ಧನಾಗಿದ್ದಾನೆ. ಲೋಕಾಯತಾಶ್ಚ ಕ್ವಚಿದಾಹುಃ ಅಗ್ರ್ಯಂ ವಿಷ್ಣುಂ ಗುರುಂ ಸರ್ವವರಂ ಬೃಹಸ್ಪತೇಃ ಸರ್ವಾಗಮೇಷು ಪ್ರಥಿತಃ ಅತ ಏವ ವಿಷ್ಣುಃ ಸಮಸ್ತಾಧಿಕ ಏವ ಮುಕ್ತಿದಃ. ಲೋಕಾಯತ ಲೋಕಾಯತ ಅಂತ ಹೇಳಿದರೆ ನಾಸ್ತಿಕವಾದ. ಆ ಶಬ್ದ ನೋಡುವಾಗ ನಿಮಗೆ ಗೊತ್ತಾಗ್ತದ. ಲೋಕಾಯತ ಅಂದರೆ ಚಾರ್ವಾಕವಾದ, ನಾಸ್ತಿಕವಾದ ಅಂತ ಗೊತ್ತಾಗ್ತದ? ಗೊತ್ತೇ ಆಗೋದಿಲ್ಲ. ಲೋಕಾಯತ ಅಂತ ಹೇಳಿದರೆ ನಾಸ್ತಿಕವಾದ, ಚಾರ್ವಾಕವಾದ. ಅರೆ ಚಾರ್ವಾಕ ಏನಿದು? ಚಾರ್ವಾಕ ಚಾರ್ವಾಕ ಹೇಳ್ತಾನೆ, ಏನು ನಿಮಗೆ ಕಾಣ್ತದೋ ಅದನ್ನು ಮಾತ್ರ ನಂಬಿ, ಏನು ಕಾಣೋದಿಲ್ಲವೋ ಅದನ್ನು ನಂಬುದು ಬೇಡ. ಅಲ್ಲ, ಇದೆಲ್ಲ ಜಾತಕ ತೋರಿಸ್ಬೇಕು, ಅದರಲ್ಲಿ ಅವ್ರು ಹೇಳಿದರು ಈ ಹೋಮ ಮಾಡಿ. ಚಾರ್ವಾಕ ಹೇಳ್ತಾನೆ, ಯಾಕೆ ಹೋಮ ಮಾಡಿಸ್ತೀರಿ? ನೀವು ತಲೆ ಸರಿ ಇದೆಯಾ? ಹೋಮ ಮಾಡಿಸಿದರೆ ಅದು ಅವ್ರು ಏನು ಮಂತ್ರ ಹೇಳ್ತಾರೆ ಅದ್ರಲ್ಲಿ ನಿಮಗೇನು ಸಿಗ್ತದೆ? ಏನೂ ಸಿಗೋದಿಲ್ಲ. ಪುರೋಹಿತರಿಗೆ ದಕ್ಷಿಣೆ ಸಿಗ್ತದೆ, ಅವ್ರದ್ದು ಜೀವನೋಪಾಯ ಆಗ್ತದೆ ವಿನಃ ನಿಮಗೇನು ಸಿಗೋದಿಲ್ಲ. ಇಲ್ಲ, ನಮಗೆ ಅದು ದೋಷ ಪರಿಹಾರ ಆಗ್ತದೆ, ಪುಣ್ಯ ಬರ್ತದೆ. ಎಲ್ಲಿ ನಿಮಗೆ ಎಲ್ಲಿ ಅದು ಕಾಣ್ತದ ಪುಣ್ಯ ಬಂದದ್ದು? ಇಲ್ಲ, ಕಾಣೋದಿಲ್ಲ. ಅದೆಲ್ಲ ಕಾಣೋದಿಲ್ಲ. ಯಾವುದು ಕಾಣೋದಿಲ್ವೋ ಅದೆಲ್ಲ ಸುಳ್ಳು, ಯಾವುದು ಕಾಣುತ್ತದೋ ಅದು ಮಾತ್ರ ಸತ್ಯ. ಓ, ಇದು ಒಳ್ಳೆಯದಾಗಾದರೆ ಯಾವುದು ಕಾಣ್ತದೋ ಅದು ಮಾತ್ರ ಸತ್ಯ, ಯಾವುದು ಕಾಣೋದಿಲ್ವೋ ಅದು ಸುಳ್ಳು. ಹಾಗಾದರೆ ಇದು ಪುಣ್ಯ ಬರ್ತದೆ, ಅದು ಮಾಡಬೇಕು, ಇದು ಮಾಡಬೇಕು, ಏಕಾದಶಿ ಮಾಡಬೇಕು, ಆಮೇಲೆ ಇದು ವ್ರತ ಮಾಡಬೇಕು, ಚಾತುರ್ಮಾಸ್ಯ ವ್ರತ ಹಿಡಿಬೇಕು. ಅಯ್ಯೋ, ಏಕಾದಶಿ ಯಾಕೆ ಮಾಡ್ತೀರಿ? ಯಾಕೆ ನಿಮ್ಮ ಹೊಟ್ಟೆಗೆ ನೀವು ಒಂದು ದಿವಸ ಇಡೀ ಏನೂ ತಗೊಳ್ಳದೆ ನೀವು ಯಾಕೆ ಹಿಂಸೆ ಕೊಡ್ತೀರಿ? ಯಾಕೆ ಈ ವ್ರತ ಆಚರಣೆಯಿಂದ ನಿಮಗೆ ಎಷ್ಟು ಹಿಂಸೆ ಆಗ್ತದೆ? ಇದು ಅನಾವಶ್ಯಕ ಹಿಂಸೆ, ಯಾವ ಪುಣ್ಯನೂ ಬರುವುದಿಲ್ಲ. ಓ, ಹಾಗಾದರೆ ಬೇಕಾದ್ದು ತಿನ್ನುವುದನ್ನು ಬಿಟ್ಟು ಏಕಾದಶಿ ಯಾಕೆ ಮಾಡಬೇಕು? ಸರಿ, ಚಾರ್ವಾಕ ಅಂತ ಹೇಳಿದ್ರೆ ಭಾರಿ ಒಳ್ಳೆಯದು. ಆಮೇಲಿಂದ ಏನದು? ಓ, ಒಳ್ಳೆ ಹುಡುಗಿ ಬಂತು, ಒಳ್ಳೆ ಹುಡುಗಿ, ನಿನಗೆ ಮದುವೆ ಆಗಿದೆ, ನೀನು ನೋಡಲಿಕ್ಕಿಲ್ಲ, ಏನಿಲ್ಲ ಅಂತ ಹೇಳಿದರೆ, ಇಲ್ಲ, ಮದುವೆ ಆದವರು ಇನ್ನೊಂದು ಹುಡುಗಿಯನ್ನು ನೋಡಬಾರ್ದು, ನೋಡಿದರೆ ಅಯ್ಯೋ ನಿನಗೆ ಪಾಪ ಬರ್ತದೆ. ಎಲ್ಲಿ ಪಾಪ ಬರ್ತದೆ? ನಿನಗೆ ಅಂಟಿದೆಯಾ? ನಿನಗೆ ಶರ್ಟಿಗೆ ಅಂಟಿದೆಯಾ ಪಾಪ? ಇಲ್ಲ, ಅದೆಲ್ಲ ಪಾಪ ಶರ್ಟಿಗೆಲ್ಲ ಅಂಟುವುದಿಲ್ಲ. ಕಾಣ್ತದಾ? ಇಲ್ಲ. ಹಾಗಾದರೆ ನೀನು ಆ ಹುಡುಗಿಯನ್ನು ಮಾತಾಡಿಸ್ಬೋದು, ಇನ್ನೊಂದು ಹುಡುಗಿಯನ್ನು ಮಾತಾಡಿಸ್ಬೋದು. ಅಂದರೆ ಏನಾಯಿತು? ಚಾರ್ವಾಕನ ವಾದದಿಂದ ಇದ್ದ ಹುಡುಗಿಯನ್ನೆಲ್ಲ ಮಾತಾಡಿಸಿದ ಅಂತೇಳಿದ್ರೆ ಅಟ್ಲೀಸ್ಟ್ ಒಂದು ಹುಡುಗಿ ಇದ್ದಾದರೂ ಸಂಬಂಧಿಕರು ಬಂದು ಇವನಿಗೆ ಪೆಟ್ಟು ಹೊಡಿದಿಲ್ವಾ? ಹೊಡಿತಾರೆ. ಅಂದರೆ ಪೆಟ್ಟು ತಿಂದ ಅಂತಾಯಿತು. ಅಂತೇಳಿದರೆ ಈ ರೀತಿ ಅವನು ಮಾತ್ರ ಪೆಟ್ಟು ತಿನ್ನುವುದ? ಈ ಎಲ್ಲ ಶಿಷ್ಯರು ಮಾಡೋದು ಎಲ್ಲ ಇದರ ಬೇಡದಿದ್ದದೇ ಮಾಡ್ತಾರೆ. ಯಾಕಂತೇಳಿದರೆ ಪಾಪ ಅನ್ನುವಂಥ ಕಲ್ಪನೆ ಇಲ್ಲವೇ ಇಲ್ಲ ಅವರ ಡಿಕ್ಷನರಿಯಲ್ಲಿ. ಅಂದರೆ ಪುಣ್ಯ ಅನ್ನುವಂಥದ್ದು ನಂಬುವುದಿಲ್ಲ ಅವರು, ಪಾಪ ಅನ್ನುವಂಥದ್ದು ನಂಬುವುದಿಲ್ಲ. ನನಗೆ ಇದೆಲ್ಲ ಮಾಡಲಿಲ್ಲ ಅಂತೇಳಿದರೆ ಒಳ್ಳೆಯ ಲೋಕ ಸಿಗೋದಿಲ್ಲ, ಎಲ್ಲ ಸುಳ್ಳರಿ. ಅದೆಲ್ಲ ನಿಮಗೆ ಯಾವ ಲೋಕ ಸತ್ತೋದ ಮೇಲೆ ಯಾವ ಲೋಕಕ್ಕೆ ಹೋಗಿದ್ದಾನೆ ಅಂತ ಎಲ್ಲಿ ಗೊತ್ತಾಗ್ತದೆ? ನಿಮಗೆ ಗೊತ್ತಾಗೋದಿಲ್ಲ. ಎಲ್ಲ ಸುಳ್ಳು. ಇದೆಲ್ಲ ಜೀವನೋಪಾಯಕ್ಕೆ ಪುರೋಹಿತರುಗಳು ಎಲ್ಲ ಮಾಡಿರೋದು. ಇದೆಲ್ಲ ಜೀವನೋಪಾಯಕ್ಕೆ, ಯಾವುದನ್ನು ನಂಬಬೇಡಿ. ಹಾಗಾದರೆ ಸಮಾಜದಲ್ಲಿ ನಾವು ಇದು ಪಾಪ ಅಂತ ಹೇಳ್ಕೊಂಡು ಎಷ್ಟೋ ನಿಷಿದ್ಧ ಕರ್ಮಗಳಿದೆ, ಅದನ್ನು ನಾವು ಮಾಡಬಾರ್ದು, ಅದು ಪಾಪ, ನೀವು ಎಲ್ಲವನ್ನು ಮಾಡಿ ಅಂತ ನಾವು. ಆವಾಗ ಏನಾಯಿತು? ಈ ಸಮಾಜ ಅನ್ನುವಂಥದ್ದು ಬದುಕ್ತದ? ಇಲ್ಲ. ಅಂತೇಳಿದರೆ ಈ ಸಮಾಜ ಅನ್ನುವಂಥದ್ದು ಲೂಟಿ, ಹಿಂಸೆ ಇದರಲ್ಲೇ ಎಲ್ಲ ತೊಡಗಿಕೊಂಡು ಅಂತೇಳಿದರೆ ಒಂದು ದಿವಸ ಆ ಹಿಂಸೆ ಮಾಡುವವನು ಚಾರ್ವಾಕನಿಗೂ ಬಂದು ಚಪ್ಪಲಲ್ಲಿ ಹೊಡೆದ್ರು ಏನು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಚಾರ್ವಾಕನ ಮಾತು ಕೇಳಿ ಅವ ಮಾಡೋದು, ಚಾರ್ವಾಕನನ್ನು ಗುರು ಅಂತ ಹೇಳ್ಕೊಂಡು ಗುರು ಅಂತ ಹೇಳಬೇಕು, ಅವನಿಗೆ ಗೌರವ ಕೊಡಬೇಕು. ಅಲ್ಲ, ಗೌರವ ಕೊಟ್ಟರೆ ನಿಮ್ಗೇನು ಸಿಗ್ತದೆ ಅಂತ ಕೇಳುವಾಗ ಅಲ್ಲಿಗೆ ಚಾರ್ವಾಕನಿಗೂ ಪೆಟ್ಟು ಹೊಡಿಬೋದು. ಇಂತಹ ವಿಷಯ ಇದು ಲೋಕಾಯತ. ಲೋಕಾಯತದಿಂದ
ಈಗ ಎಷ್ಟೋ ಜನ ಇದ್ದಾರೆ ಈ ಲೋಕಾಯತವನ್ನು, ದೇವರನ್ನು ನಂಬದಿರುವವರು. ದೇವಸ್ಥಾನ ಅಂದರೆ ನಾವು ಬರುವುದಿಲ್ಲ, ಯಾವ ಹೋಮನೂ ನಾವು ಮಾಡಿಸೋದಿಲ್ಲ, ನಮಗೆ ಯಾವ ಪೂಜೆ ಮೇಲೂ ನಂಬಿಕೆ ಇಲ್ಲ, ನಮಗೆ ಜಪ ಪೂಜೆ ಇದೆಲ್ಲ ಸುಳ್ಳು ಅಂತ ಹೇಳುವವರು ಸಮಾಜದಲ್ಲಿ ಈಗಲೂ ಇದ್ದಾರೆ. ಇವರೆಲ್ಲ ಲೋಕಾಯತರು. ಲೋಕಾಯತ ಚಾರುವಾಕನ. ಚಾರುವಾಕ ಅಂದ್ರೇನು? ಚಾರು ವಾಕ್. ಚಾರು ಅಂದ್ರೇನು? ಚಂದದ ಮಾತು. ಚಂದದ ಮಾತು ಅಂದ್ರೇನು? ಅಯ್ಯೋ ಯಾಕ್ರಿ ಉಪವಾಸ ಮಾಡ್ತೀರಿ? ಉಪವಾಸ ಮಾಡಿ ನೀವು ದೇಹದಂಡನೆ ಯಾಕೆ ಮಾಡಬೇಕು? ಈ ದೇಹ ಇರುವುದು ಸುಖ ಬಿಡಲಿಕ್ಕೆ, ಬೇಕಾದ್ದನ್ನು ತಿನ್ನಲಿಕ್ಕೆ. ಇಡೀ ದಿವಸ ಬೆಳಿಗ್ಗೆಯಿಂದ ಸಂಜೆವರೆಗೆ ಉಪವಾಸ ಮಾಡಿ ದೇಹದಂಡನೆ ಯಾಕೆ ಹಿಂಸೆ ಕೊಡ್ತೀರಿ ಅಂದರೆ ಅವನು ಹೇಳುವಾಗ ಖುಷಿ ಆಗ್ತದೆ. ಅಂದರೆ ನಮ್ಮ ಒಳ್ಳೆಯದಕ್ಕೆ ಹೇಳ್ತಾನೆ ಅಂತೇಳಿದರೆ ನಿಜವಾಗಿಯೂ ದೇಹದಂಡನೆ ಇದು. ನಾವು ದೇಹಕ್ಕೆ ನಾವೇ ಯಾಕೆ ಹಿಂಸೆ ಕೊಡಬೇಕು? ಬೇಡ ಅಂತ. ಸೊ ಹೀಗೆ ಲೋಕಾಯ ತಾಶ್ಚ ಕ್ವಚಿದ್ ಆಹುಹು ಅಗ್ರ್ಯಂ ಅಂಥ ಲೋಕಾಯತ ಚಾರುವಾಕನೂ ಕೂಡ ಕ್ವಚಿದಾಹುಹು ಒಂದೊಂದು ಕಡೆ ಹೇಳಿದ್ದಾನೆ. ಯಾರಂದರೆ ನನ್ನ ಗುರು, ಈ ಚಾರುವಾಕನ ಗುರು ಯಾರು? ಬೃಹಸ್ಪತಿ. ಸೊ ಆ ಸರ್ವವರಂ ಬೃಹಸ್ಪತಿ ಅಂತೇಳಿದರೆ ಚಾರ್ವಾಕನ ಮತದಲ್ಲಿ ಈ ಮತವನ್ನು ತಂದದ್ದು ಚಾರ್ವಾಕನಿಂದ ಮೊದಲು ಬೃಹಸ್ಪತಿ. ಆ ಬೃಹಸ್ಪತಿಗೂ ಗುರು ಯಾರಾದರೂ ಇದ್ದಾರಾ ಅಂತ ಕೇಳಿದರೆ ಹೇಳ್ತದೆ ಮಹಾವಿಷ್ಣು. ವಿಷ್ಣುಂ ಗುರುಂ ಸರ್ವವರಂ ಬೃಹಸ್ಪತೇ ಗುರುಂ. ಬೃಹಸ್ಪತಿಗೂ ಗುರು ನಮ್ಮ ಅಗ್ರ್ಯ ಯಾರು? ಬೃಹಸ್ಪತಿ. ಬೃಹಸ್ಪತಿಗೂ ಗುರು ಯಾರು? ಸರ್ವವರಂ ಸರ್ವೋತ್ತಮನಾದವನು ಯಾರು? ವಿಷ್ಣುಂ ಅಂತ ಕ್ವಚಿತಾಹು. ಕೆಲವು ಕಡೆ ಅವರು ಒಪ್ಕೊಳ್ತಾರೆ. ಯಾಕಂತೇಳಿದ್ರೆ ಅವರಿಗೆ ಗೊತ್ತು. ಯಾಕಂದರೆ ಈ ಪುಣ್ಯ ಪಾಪ ನಮಗೆ ಪರಲೋಕ ಸಿಗಬೇಕು, ಒಳ್ಳೆಯದು ಕೆಲಸ ಮಾಡಿದರೆ ಮಾತ್ರ ಪರಲೋಕ ಸಿಗೋದು, ಕೆಟ್ಟ ಕೆಲಸ ಮಾಡಿದರೆ ಪಾಪ ಬರ್ತದೆ, ನರಕಕ್ಕೆ ಹೋಗಬೇಕು ಅನ್ನುವಂಥದ್ದು ಜೈನ ಮತ ಆಗಲಿ, ಬೌದ್ಧ ಮತ ಆಗಲಿ, ರಾಮಾನುಜಾಚಾರ್ಯರಾಗಲಿ, ಶಂಕರಾಚಾರ್ಯರಾಗಲಿ, ಮಧ್ವಾಚಾರ್ಯರಾಗಲಿ, ನೀವು ಯಾವ ಮತ ತಗೊಳ್ಳಿ, ಶಾಕ್ತ ಮತ ಆಗಲಿ, ದುರ್ಗದ ಮತ, ಗಣಪತಿ ಮತ, ಆ ಸೌರ ಮತ, ಎಲ್ಲ ಮತದವರು ಒಪ್ಕೊಂಡಿದ್ದಾರೆ. ಪುಣ್ಯದ ಕೆಲಸ ಮಾಡಿದರೆ ಒಳ್ಳೆಯ ಲೋಕಕ್ಕೆ ಹೋಗ್ತೀರಿ, ಪಾಪದ ಕೆಲಸ ಮಾಡಿದರೆ ಪಾಪದ ನರಕಕ್ಕೆ ಹೋಗ್ತೀರಿ ಅನ್ನುವಂಥದ್ದು ಪ್ರತಿಯೊಬ್ಬರೂ ಒಪ್ಕೊಂಡಿದ್ದಾರೆ. ಈಗ ಚಾರ್ವಾಕ ಎಷ್ಟು ಬೊಬ್ಬೆ ಹೊಡೆದರೂ ಇದು ಚೇಂಜ್ ಆಗೋದಿಲ್ಲ. ಈ ಧರ್ಮದ ದಾರ್ಶನಿಕರು ಚೇಂಜ್ ಆಗೋದಿಲ್ಲ. ಸೊ ಚೇಂಜ್ ಆಗೋದಿಲ್ಲ ಅಂತೇಳಿದರೆ ಪುಣ್ಯ ಪಾಪದ ಕಲ್ಪನೆ ಮಾಡಲೇಬೇಕು. ಪುಣ್ಯ ಪಾಪದ ಕಲ್ಪನೆ ಮಾಡಲೇಬೇಕಂತಾದರೆ ಇದು ಯಾವುದು? ಏಕಾದಶಿಯನ್ನು ಮಾಡಿ, ಈ ವ್ರತವನ್ನು ಮಾಡಿ, ಈ ವ್ರತ ಮಾಡಿದರೆ ನಿಮಗೆ ಇದು ಸಿಗ್ತದೆ, ಈ ಫಲ ಸಿಗ್ತದೆ. ಇದೆಲ್ಲ ಯಾರು ಹೇಳಿದ್ದು? ವೇದಗಳು ಹೇಳಿದ್ದು. ಆದ್ದರಿಂದ ಆ ಅಪೌರುಷೇಯವಾದ ವೇದಗಳನ್ನು ನಂಬಲೇಬೇಕು. ವೇದಗಳು ಇಲ್ಲೆಲ್ಲ ನಮಗೆ ವೇದಗಳೇನು ಬೇಕಂತಿಲ್ಲ, ನಮಗೆ ಮಹಾವೀರ ಇದ್ದಾನೆ, ಸೊ ಮಹಾವೀರ ಹೇಳಿದ್ದನ್ನು ನಾವು ನಂಬ್ತೇವೆ ಅಂತ ಜೈನರು ಹೇಳಿದರೆ ಏನಾಗ್ತದೆ ಅಂತ ಹೇಳಿದರೆ ಬಾಕಿದವ್ರು ಕೇಳ್ತಾರೆ, ಈಗ ನೀವು ಮಹಾವೀರ ಅಂತ ಹೇಳ್ತೀರಲ್ವ, ಆಫ್ಟರ್ ಆಲ್ ಒಬ್ಬ ಮನುಷ್ಯ ಅಲ್ವಾ? ಹೌದು ಅಂತೇಳಿದರೆ ಅವನಿಗೂ ಗೊತ್ತಿಲ್ಲದ ಏನಾದರೂ ಇರ್ಬೋದಲ್ವ? ಅಜ್ಞಾನ ಅನ್ನುವಂಥದ್ದು ಎಲ್ಲವೂ ತಿಳಿದಿರ್ತಾನ ಅಲ್ಲ? ನಾವು ಹೇಳ್ತೇವೆ ಅವರಿಗೆಲ್ಲ ತಿಳಿದಿದೆ. ಆದರೂ ನೀವು ರ್ಯಾಷನಲ್ ಆಗಿ ಥಿಂಕ್ ಮಾಡಿದರೆ ಅವರಿಗೂ ಗೊತ್ತಿಲ್ಲದ್ದು ಇರ್ಬೋದು ಒಂದು. ಆಮೇಲೆ ಅವರಿಗೂ ನಮ್ಮ ಮತ ಅಂತ ಒಂದು ಸ್ಥಾಪನೆ ಮಾಡಬೇಕಂತ ಹೇಳುವಾಗ ಅಂದರೆ ಸುಮ್ಮನೆ ಇನ್ನೊಬ್ಬರನ್ನು ದೂಷಣೆ ಮಾಡಿರಬಹುದು, ಅಥವಾ ಅವರು ಏನು ತಿಳ್ಕೊಂಡಿದ್ದಾರೋ ಅನ್ಯತಾ ಜ್ಞಾನ, ಅದನ್ನೇ ಸರಿಯಾದ ಜ್ಞಾನ ಅಂತ ತಿಳ್ಕೊಂಡಿರ್ಬೋದು. ಅಂದರೆ ಈ ದೋಷಗಳನ್ನು ಮನುಷ್ಯ ಅಂತ ಹೇಳಿದ ಕೂಡಲೇ ಇಂಥ ದೋಷಗಳು ಬಂದೇ ಬರ್ತವೆ. ಆದ್ದರಿಂದ ಈ ಬುದ್ಧ ಆಗಲಿ ಅಥವಾ ಬೌದ್ಧ ಅಂತ ಹೇಳಿದರೆ ನಮ್ಮ ವಿಷ್ಣುವಿನ ಅವತಾರ ಬುದ್ಧ ಅಲ್ಲ, ಗೌತಮ ಬುದ್ಧ ಅಂತ. ಸೊ ಗೌತಮ ಬುದ್ಧ, ಆ ಗೌತಮ ಬುದ್ಧರು ಕೂಡ ವಿಷ್ಣುವಿನ ಅವತಾರ ಇದೆ ಅಂತ ಹೇಳ್ತಾರೆ. ಸೊ ಮಹಾವೀರ ಆಗಲಿ, ಸೊ ಇಂತಹ ಯಾವುದೇ ಒಬ್ಬ ಆಚಾರ್ಯರು ಇರಲಿ, ಮನುಷ್ಯ ಅಂತ ಆದಮೇಲೆ ಅವರಿಗೆ ಗೊತ್ತಿಲ್ಲದ ವಿಷಯಗಳು ಇರ್ತದೆ, ಅವರು ತಪ್ಪಾಗಿ ತಿಳ್ಕೊಂಡಿರುವ ವಿಷಯ ಇರ್ತದೆ. ಆಮೇಲಿಂದ ಎಷ್ಟೋ ಸಲ ನಾವು ನಮ್ಮ ಮನಸ್ಸಿನಲ್ಲಿ ನಾವು ಈ ಶಬ್ದ ಹೇಳ್ತಾ ಇರ್ತೀವಂತ, ಆದರೆ ಬೇರೆ ಶಬ್ದ ಹೇಳಿರ್ತೀವಿ. ಅವ್ರಿಗೆ ಕೇಳಿದವ್ರು ಹೇಳ್ತಾರೆ, ಅಲ್ಲ ಹಾಗೆಲ್ಲ, ಹೌದು ನಾನು ಹಾಗೆ ಹೇಳಿದ್ನಾ, ನನ್ನ ಮನಸ್ಸಲ್ಲಿ ಮಾತ್ರ ನಾನು ಇದನ್ನೇ ಹೇಳಿದೆ ಅಂತಿತ್ತು ಅಂತ. ಈ ಥರ ಅಂದರೆ ಪ್ರಮಾದ ಅಂತ, ಅಂದರೆ ಗೊತ್ತಿದ್ದಲ್ಲ, ಅಂದರೆ ಬೈ ಮಿಸ್ಟೇಕ್, ಬೈ ಓವರ್ ಸೈಟ್ ಅಂತಾರೆ ಇದಕ್ಕೆಲ್ಲ. ಸೊ ಮನುಷ್ಯ ಅಂತ ಇದ್ಮೇಲೆ ಟು ಎರ್ ಇಸ್ ಹ್ಯೂಮನ್ ಅಂತ ಹೇಳಿದರೆ ಎಲ್ಲಾದರೂ ಒಂದು ಕಡೆ ತಪ್ಪು ಮಾಡಿರ್ತಾನೆ. ಅಂದರೆ ತಪ್ಪು ಮಾಡಿ ಆ ತಪ್ಪು ಮಾಡಿದ್ದನ್ನೇ ಬರೆದರೆ
ಅದನ್ನೇ ಶಾಸ್ತ್ರ ಅಂತ ಹೇಳಿದರೆ ಅದು ಪ್ರಮಾಣ ಆಗ್ತದ? ಆಗೋದಿಲ್ಲ. ಹಾಗಾದರೆ ನಿಮಗೆ ಪುಣ್ಯ ಪಾಪ ಅಂತ ಹೇಳ್ಕೊಂಡು ನಂಬುತ್ತೀರಿ ಅಂತಾದರೆ ಯಾವುದು ವಿಧಿ ನಿಷೇಧ, ಯಾವುದನ್ನೆಲ್ಲ ಮಾಡಬೇಕು, ಯಾವುದನ್ನೆಲ್ಲ ಮಾಡಬಾರ್ದು, ಯಾವುದನ್ನೆಲ್ಲ ಮಾಡಿದರೆ ಪುಣ್ಯ ಬರ್ತದೆ, ಯಾವುದನ್ನೆಲ್ಲ ಮಾಡದಿದ್ದರೆ ಪಾಪ ಬರ್ತದೆ, ಅಥವಾ ಯಾವುದನ್ನು ಮಾಡಿದರೆ ಪಾಪ ಬರ್ತದೆ, ಯಾವುದನ್ನು ಮಾಡದಿದ್ದರೆ, ಹೀಗೆ ಪ್ರತಿಯೊಂದು ಸಹ. ಸೊ ಪುಣ್ಯಕ್ಕೂ ಪಾಪಕ್ಕೂ ವಿಧಿ ನಿಷೇಧ ಅಂತಿದೆ. ನೀವು ಎಲ್ಲ ದಿವಸ ಸಂಧ್ಯಾ ವಂದನೆ, ಯಾವುದು ನಿಮ್ಮ ಜಪ ಪೂಜೆ ಇದೆಲ್ಲ ಪಾರಾಯಣಗಳು ಮಾಡಿದರೆ ಪುಣ್ಯ ಬರ್ತದೆ, ಮಾಡಲಿಲ್ಲ ಅಂದರೆ ಪಾಪ ಬರ್ತದೆ. ಸೊ ಹೀಗೆ ಪ್ರತಿಯೊಂದು ಇದನ್ನೆಲ್ಲ ಯಾರು ಹೇಳಿದ್ದು? ವೇದಗಳು ಹೇಳಿದ್ದು. ವೇದಗಳು ಹೇಳಿದ್ದು ಅಂತ ಹೇಳಿದ್ಕೊಂಡು ನಂಬ್ತೇವೆ ನಾವು. ಯಾಕಂದರೆ ವೇದಗಳು ಯಾವ ಪುರುಷ ಮಾಡಿದ್ದಲ್ಲ. ಆದ್ದರಿಂದ ಪುರುಷ ಸಂಬಂಧಿ ದೋಷಗಳು ವೇದಗಳಲ್ಲಿ ಇಲ್ಲ. ಆದ್ದರಿಂದ ಅದನ್ನು ನಂಬಬಹುದು. ಹಾಗೆ ಯಾವುದು ಮಧ್ವಾಚಾರ್ಯರು ಈ ರೀತಿ ವಾದ ಮಾಡಿ, ಈಗ ಭೀಮಸೇನ ಕಾಲದಲ್ಲಿ ಭೀಮಸೇನ ವಾದ ಮಾಡಿದ, ಮಧ್ವಾಚಾರ್ಯರ ಕಾಲದಲ್ಲಿ ಮಧ್ವಾಚಾರ್ಯರು ವಾದ ಮಾಡಿಬಿಟ್ಟು ಈ ಬಾಕಿ ಚಾರ್ವಾಕನನ್ನು ಕೂಡ ನೆಟ್ಟಗೆ ಮಾಡಿಬಿಟ್ರು. ಹೌದು, ಹಾಗಾದರೆ ಇದು ನಿಜವಾಗಿಯೂ ಸತ್ಯ. ಅಂದರೆ ಪುಣ್ಯ ಪಾಪಗಳನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅದು ಬೇಕೇ ಬೇಕು. ಅದು ಬೇಕಂತಾದರೆ ಆ ಪುಣ್ಯ ಪಾಪಗಳು ಇದೇ ರೀತಿ ಇವೆ ಅಂತ ಬರೆದಿಟ್ಟದ್ದು ಎಲ್ಲಿ ಅಂದರೆ ವೇದದಲ್ಲಿ. ಯಾರು ಬರೆದಿಟ್ಟದ್ದು ಗೊತ್ತಿಲ್ಲ. ಆದ್ದರಿಂದ ಅದನ್ನು ನಂಬಬಹುದು. ಯಾಕಂತೇಳಿದರೆ ಅದು ಪರಂಪರಾನುಗತವಾಗಿ ಅವತ್ತಿಂದ ಎಷ್ಟೋ ಸಾವಿರ 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 ವರ್ಷಗಳಿಂದ ಗುರುವಿನಿಂದ ಶಿಷ್ಯನಿಗೆ, ಶಿಷ್ಯನಿಂದ ಅವನ ಶಿಷ್ಯನಿಗೆ, ಅವನ ಶಿಷ್ಯನಿಂದ ಅವನ ಶಿಷ್ಯನಿಗೆ ಪರಂಪರೆಯಲ್ಲಿ ವೇದಗಳು ಒಬ್ಬರಿಂದ ಒಬ್ಬರು ಹೇಳ್ಕೊಂಡು ಬಂದಿದೆ. ಹಾಗಿರುವಾಗ ಆ ವೇದಗಳು ಅನ್ನುವಂಥದ್ದು ಅದನ್ನು ನಂಬಬಹುದು. ಸೊ ಆದ್ದರಿಂದ ಆ ಚಾರ್ವಾಕದಲ್ಲಿ ಬೃಹಸ್ಪತಿ ಕೂಡ ಏನು ಹೇಳ್ತಾರೆ ಅಂತ ಹೇಳಿದರೆ ವಿಷ್ಣು ಸರ್ವೋತ್ತಮ ಅಂತ ಅವರು ಒಪ್ಕೊಳ್ತಾರೆ. ವೇದಗಳು ಪ್ರಮಾಣ, ವಿಷ್ಣು ಸರ್ವೋತ್ತಮ ಅಂತ ಅವರು ಒಪ್ಪಬೇಕಾಗ್ತದೆ. ಹಾಗೆ ಸರ್ವಾಗಮೇಶು ಪ್ರತೀತಃ ಅತ ಏವ ಅಂದರೆ ಎಲ್ಲ ಶಾಸ್ತ್ರ, ಸರ್ವ ಆಗಮ ಅಂತ ಹೇಳಿದರೆ ಎಲ್ಲ ಶಾಸ್ತ್ರಗಳಲ್ಲಿಯೂ ಪ್ರತೀತಃ ಅಂದರೆ ಯಾರು? ವಿಷ್ಣು ಪ್ರಸಿದ್ಧ. ಅಂದರೆ ಯಾವ ಶಾಸ್ತ್ರ ಇರಲಿ, ಇಲ್ಲ ನಮ್ಮ ಪಾಶುಪತ ಶಾಸ್ತ್ರದಲ್ಲಿ ಶಿವನೇ ಸರ್ವೋತ್ತಮ. ಸರಿ ಓದಿ ನೀವು ಪಾಶುಪತ ಅಂದರೆ ಎಲ್ಲ ಪೇಜ್ ಓದಿದ್ದೀರಾ, ಎಲ್ಲಿಯಾದರೂ ಒಂದು ಕಡೆ ವಿಷ್ಣು ಸರ್ವೋತ್ತಮ ಅಂತ ಅದನ್ನು ಬರೆದಿರ್ತದೆ ಖಂಡಿತ. ಹಾಗೆ ಸರ್ವಾಗಮೇಶು ಪ್ರತೀತೋತ ಯಾರು? ವಿಷ್ಣು ಸರ್ವೋತ್ತಮ ಅನ್ನುವಂಥದ್ದು ಎಲ್ಲ ಶಾಸ್ತ್ರಗಳಲ್ಲಿಯೂ ಬರೆದಿರುವಂಥದ್ದು. ಆದ್ದರಿಂದ ವಿಷ್ಣು ಸಮಸ್ತಾಧಿಕ ಏವ. ಭೀಮಸೇನ ಹೇಳ್ತಾನೆ ವಿಷ್ಣುವೇ ಸಮಸ್ತಾಧಿಕ, ಸಮಸ್ತ ಅಧಿಕ, ಎಲ್ಲರಿಗಿಂತಲೂ ಅಧಿಕ, ಎಲ್ಲರಿಗಿಂತಲೂ ಮೇಲೆ ಅದು ಮಹಾವಿಷ್ಣುವೇ. ಮಹಾವಿಷ್ಣು ಏವ ಅವರೇ ಮುಕ್ತಿದಹ ಅಂತೇಳಿದರೆ ನಿಮಗೆ ಮೋಕ್ಷವನ್ನು ಮುಕ್ತಿ ಅಂದರೆ ಕೊಡುವವ, ಮೋಕ್ಷವನ್ನು ಕೊಡುವವ ಯಾರಂದರೆ ಅದು ಮಹಾವಿಷ್ಣು ಮಾತ್ರ. ಇನ್ನು ಯಾವ ಶಾಸ್ತ್ರದಲ್ಲಿಯೂ ರುದ್ರದೇವರು ಕೊಟ್ಟು ಬಿಟ್ಟರು ಮೋಕ್ಷ ಅನ್ನುವಂಥದ್ದು ಇಲ್ಲವೇ ಇಲ್ಲ. ರುದ್ರದೇವರಾಗಲಿ ನೀವೆಲ್ಲ ಸರ್ವೋತ್ತಮ ಅಂತ ಹೇಳ್ತೀರಲ್ಲ, ಮೋಕ್ಷ ಕೊಟ್ಟಿದ್ದಾರ ಅವರು? ಮೋಕ್ಷ ಕೊಡಲಿಕ್ಕೆ ಯಾರಿಗೂ ಇದಿಲ್ಲ. ಅದು ಮುಚುಕುಂದನಿಗೆ, ಮುಚುಕುಂದ ಅಂತ ಹೇಳಿದರೆ ಸಾಮಾನ್ಯದ ರಾಜ ಅಲ್ಲ. ಮುಚುಕುಂದ ದೇವತೆಗಳಿಗೂ ಅಸುರರಿಗೂ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಮುಚುಕುಂದ ದೇವತೆಗಳಿಗೆ ಹೆಲ್ಪ್ ಮಾಡಿದ ಕಾರಣ ಅಸುರರ ವಿರುದ್ಧ ದೇವತೆಗಳು ಜಯಗಳಿಸಿದರು. ಆವಾಗ ದೇವತೆಗಳು ಮುಚುಕುಂದನಿಗೆ ಹೇಳ್ತಾರೆ, ಮುಚುಕುಂದ ನೀನಲ್ದಿದ್ದರೆ ನಾವು ಇವತ್ತು ಗೆಲ್ಲಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ, ಸರ್ವನಾಶ ಆಗಿ ಹೋಗ್ತಿತ್ತು. ಸ್ವರ್ಗಲೋಕದ ಇಂದ್ರನ ಸಿಂಹಾಸನದಲ್ಲಿ ಯಾವುದೊಬ್ಬ ರಾಕ್ಷಸ ಬಂದು ಕೂತ್ಕೊಂಡು ಬಿಡ್ತಿದ್ದ, ನೀನು ನಮ್ಮನ್ನು ರಕ್ಷಿಸಿದಿ, ನೀನು ಬೇಕಾದ್ದು ಕೇಳು ಅಂತ ಮುಚುಕುಂದ ಅವರನ್ನು ನೋಡಿದ. ಆವಾಗ ಅವ್ರು ಹೇಳಿದರು ಒಂದು ಬಿಟ್ಟು ಅಂತ. ಏನದು? ಮೋಕ್ಷ ಒಂದು ಮಾತ್ರ ಮಹಾವಿಷ್ಣುವನ್ನೇ ಕೇಳಬೇಕು, ಅದೊಂದು ಬಿಟ್ಟು ನೀನು ಏನನ್ನಾದರೂ ಕೇಳು ನಾವು ಕೊಡ್ತೀವಿ ಅಂದರೆ ಸ್ಪಷ್ಟ. ಮೋಕ್ಷ ಕೊಡುವಂತಹ ಅಧಿಕಾರ ಅದು ಮಹಾವಿಷ್ಣುವಿಗೆ ಮಾತ್ರ. ಹಾಗಾದರೆ ನಮ್ಮ ಮುಖ್ಯ ಪ್ರಾಣದೇವರು ಲಕ್ಷ್ಮೀದೇವಿ ಇವರೆಲ್ಲ ಮೋಕ್ಷ ಕೊಡ್ತಾರಲ್ಲ ಅಂತೇಳಿದರೆ ಅವರು ಮಹಾವಿಷ್ಣು ಹತ್ರ ಕೇಳಿ ಕೊಡುವುದು ಅಷ್ಟೆ. ಅಂದರೆ ಅವರು ಬಹಳ ಹತ್ತಿರ ಇದ್ದಾರೆ ಮಹಾವಿಷ್ಣುವಿಗೆ. ಲಕ್ಷ್ಮೀದೇವಿ ಹೆಂಡತಿ ಮಹಾವಿಷ್ಣುವಿಗೆ. ಪ್ರಾಣದೇವರು ಅಂತ ಹೇಳಿದರೆ ಜೀವ ಸರ್ವೋತ್ತಮ, ಎಲ್ಲ ಜೀವರಲ್ಲಿ ಉತ್ತಮ ಪ್ರಾಣದೇವರು, ಬ್ರಹ್ಮದೇವರು ಮತ್ತು ಪ್ರಾಣದೇವರು ಬ್ರಹ್ಮದೇವರ ಪಟ್ಟಕ್ಕೆ ಇನ್ನೂ ಹೋಗುವವರು. ಸೊ ಹೀಗಿರುವಾಗ ಮಹಾವಿಷ್ಣುವಿಗೆ ಬಹಳ ಹತ್ತಿರ ಇರುವ ಕಾರಣ
ಅವರು ಮಹಾವಿಷ್ಣುವನ್ನು ಈ ರೀತಿ ಸಂಗತಿ ಅವನಿಗೆ ಮೋಕ್ಷ ಕೊಡ್ಬೋದು ಅಂತ ಹೇಳಿ ಮಹಾವಿಷ್ಣುವಿನ ಅಪ್ರೂವಲ್ ತಗೊಂಡು ಅವರು ಕೊಡೋದು ಮಾತ್ರ. ಹಾಗಾದರೆ ಕೊಟ್ಟದ್ದು ಯಾರು? ಮಹಾವಿಷ್ಣು. ಆದ್ದರಿಂದ ಮುಕ್ತಿದಾಹ, ಮುಕ್ತಿಯನ್ನು ಕೊಡುವವನು ಯಾರು ಅಂತ ಹೇಳಿದರೆ ಅದು ಮಹಾವಿಷ್ಣು ಮಾತ್ರ ಅಂತ ಭೀಮಸೇನ ಅವರಿಗೆ ಸಾಧಿಸಿ ತೋರಿಸಿದ. ಪ್ರಭಂಜನಾಚಾರ್ಯ ಏನಂತಾರೆ ಈ ಶ್ಲೋಕಕ್ಕೆ? ಚಾರ್ವಾಕರು ಸಹ ಲೋಕಾಯತಾ ಚ ಸಹ ಕೆಲವು ಕಡೆಗಳಲ್ಲಿ ಕ್ವಚಿತ್ ಆಹುಹು ಏನಂತ? ಅಗ್ರ್ಯಂ ವಿಷ್ಣುಂ, ವಿಷ್ಣುವನ್ನೇ ಸರ್ವಶ್ರೇಷ್ಠ, ಗುರುಂ ಸರ್ವವರಂ ಬೃಹಸ್ಪತಿ, ನಮ್ಮ ಬೃಹಸ್ಪತಿ, ನಮ್ಮ ಲೋಕಾಯತ ಅಂದರೆ ಚಾರ್ವಾಕ ಮತ. ಚಾರ್ವಾಕ ಮತವನ್ನು ಸ್ಥಾಪಿಸಿದ್ಯಾರು? ಚಾರ್ವಾಕರಲ್ಲ, ಚಾರ್ವಾಕರಿಗಿಂತ ಮೊದಲು ಬೃಹಸ್ಪತಿ. ಬೃಹಸ್ಪತಿ ಅಂದರೆ ದೇವಗುರು. ಆ ದೇವಗುರುವೇ ಚಾರ್ವಾಕ ಮತವನ್ನು ಸ್ಥಾಪನೆ ಮಾಡಿದ್ದು ಅಂತೇಳಿದರೆ ಬೃಹಸ್ಪತಿಗೂ ಗುರು ಯಾರು? ಬೃಹಸ್ಪತೇ ಗುರು, ಸರ್ವವರಂ ಎಲ್ಲರಿಗಿಂತಲೂ ಶ್ರೇಷ್ಠ ಯಾರು? ವಿಷ್ಣುಂ, ಅಗ್ರ್ಯಂ ವಿಷ್ಣುಂ, ಬೃಹಸ್ಪತಿಗೂ ಗುರುವೆಂದು ಹೇಳ್ತಾರೆ. ಆದ್ದರಿಂದ ವಿಷ್ಣುವನ್ನು ಸರ್ವಶ್ರೇಷ್ಠನೆಂದು ಬೃಹಸ್ಪತಿಗೂ ಗುರುವೆಂದು ಹೇಳುತ್ತಾರೆ. ಆದ್ದರಿಂದಲೇ ಸಕಲ ಶಾಸ್ತ್ರಗಳಲ್ಲಿಯೂ ವಿಷ್ಣುವೇ ಸರ್ವೋತ್ತಮನೆಂದು ಮುಕ್ತಿದಾಯಕನೆಂದು ಪ್ರಸಿದ್ಧನಾಗಿದ್ದಾನೆ. ಮಹಾವಿಷ್ಣು ಪ್ರಸಿದ್ಧನಾಗಿದ್ದಾನೆ. ಏನಂತ? ಎಲ್ಲ ಶಾಸ್ತ್ರಗಳಲ್ಲಿಯೂ ವಿಷ್ಣುವೇ ಸರ್ವೋತ್ತಮ ಅಂತ ಎಲ್ಲಾದರೂ ಒಂದು ಕಡೆ ಬಂದೇ ಬಿಟ್ಟಿದೆ. ಅಂದರೆ ಆ ಘಟನೆಗಳು ಆ ಥರ ಇದೆ. ಭಸ್ಮಾಸುರನ ಘಟನೆ ಕೇಳಿದ ಮೇಲೆ ರುದ್ರದೇವರು ಸರ್ವೋತ್ತಮ ಅಂತ ಹೇಳಲಿಕ್ಕೆ ಆಗುತ್ತಾ? ಯಾರಿಗಾದರೂ ಹೇಳಲಿಕ್ಕಾಗುತ್ತಾ? ರುದ್ರದೇವರು ಓಡ್ಕೊಂಡು ಹೋಗಿದ್ದಾರೆ, ಅಯ್ಯೋ ಮಹಾವಿಷ್ಣು ನನ್ನನ್ನು ರಕ್ಷಿಸು ಅಂತ. ಸೊ ರುದ್ರದೇವರು ಉಳಿದದ್ದು ಮಹಾವಿಷ್ಣುವಿನಿಂದ ಅಂತ ಹೇಳಿದ ಮೇಲೆ ಹಾಗಾದರೆ ರುದ್ರದೇವರು ಸರ್ವೋತ್ತಮ ಹೇಗಾಗುವುದು? ಆದ್ದರಿಂದ ಎಲ್ಲ ಶಾಸ್ತ್ರಗಳಲ್ಲಿಯೂ ಒಂದೊಂದು ಕಡೆಯಲ್ಲಿ ಮಹಾವಿಷ್ಣು ಸರ್ವೋತ್ತಮ ಅಂತ ಬಂದುಬಿಟ್ಟಿದೆ. ಆದ್ದರಿಂದ ಆದರೆ ಈಗ ಮಹಾವಿಷ್ಣುವೇ ಸರ್ವೋತ್ತಮ ಅಂತಿರುವಾಗ ಆ ಶಾಸ್ತ್ರ ಯಾಕೆ ರುದ್ರ ಸರ್ವೋತ್ತಮ ಅಂತ ಹೇಳ್ತದೆ, ಗಣಪತಿ ಸರ್ವೋತ್ತಮ ಅಂತ ಹೇಳ್ತದೆ? ಯಾಕಂತೇಳಿದ್ರೆ ಇದೊಂದು ಭಗವಂತನ ನಿಯಮ. ಏನಂತೇಳಿದರೆ ಭಗವಂತ ರಾಕ್ಷಸರಿಗೆ ತನ್ನ ಎಲ್ಲ ಗುಟ್ಟು ಸಿಗಬಾರದು ಅಂತ ಏನು ಮಾಡಿದ್ದಾನೆ? ರುದ್ರದೇವರನ್ನೇ ಕರೆದು ಹೇಳಿದ್ದಾನೆ, ಅರೆ ರುದ್ರದೇವರೇ ಬರ್ಕೊಂಬಿಡಿ, ನೀವೇ ಸರ್ವೋತ್ತಮ ಅಂತ ಬರ್ಕೊಂಬಿಡಿ, ನೀವು ತಮ್ಮನ್ನೇ ತಾವು ಪ್ರಕಾಶ ಮಾಡಿಕೊಳ್ಳಿ, ನನ್ನನ್ನು ಅಪ್ರಕಾಶ ಮಾಡಿಕೊಳ್ಳಿ, ಯಾಕಂದರೆ ಕಲಿಯುಗ ಬಂದಾಗಂತೂ ಇದು ಬೇಕೇ ಬೇಕಾಗ್ತದೆ ಅಂತ ಹೇಳಿಬಿಟ್ಟ ಕಾರಣ ಅತತ್ಯಾನಿ ವಿತತ್ಯಾನಿ ಅಂತ, ಅಂದರೆ ಇಲ್ಲದ ಸಲ್ಲದ ಎಲ್ಲ ಸುಳ್ಳುಗಳನ್ನು ಹೇಳಿ, ಅಂದರೆ ಬರೆಸಿದ್ಯಾರು? ರುದ್ರದೇವರ ಹತ್ರ ಮಹಾವಿಷ್ಣುವೇ ಬರೆಸಿದ್ದು, ಅಂದರೆ ಹೇಳಿ ಬರೆಸಿದ್ದು. ಯಾಕಂತೇಳಿದರೆ ಅಸುರ ಮೋಹನ ಅಂತ ಹೆಸರು ಅದಕ್ಕೆ. ಅಸುರರಿಗೆ ಮೋಹಿಸಲಿಕ್ಕೆ, ಅಸುರರನ್ನು ಮಂಗ ಮಾಡಲಿಕ್ಕೆ. ಅಸುರರು ಅದರಿಂದ ಏನು ತಿಳ್ಕೊತಾರೆ? ಅಯ್ಯೋ ಶ್ರೀರಾಮಚಂದ್ರ ಅಂತೇಳಿದರೆ ದೇವರಲ್ಲ. ಯಾಕೆ ದೇವರಲ್ಲ? ಅಯ್ಯೋ ಸೀತಾದೇವಿ ಕಳ್ಕೊಂಡಾಗ ಅಳ್ತಾ ಕೂತಿರೋ ಶ್ರೀರಾಮಚಂದ್ರ ದೇವರಾಗೋದು ಹೇಗೆ? ಹಾಗಾದರೆ ಅಲ್ಲಿ ಎಲ್ಲಿ ಬರ್ಕೊಂಡುಂಟು? ನಮ್ಮ ಶಾಸ್ತ್ರದಲ್ಲಿ ಬರ್ಕೊಂಡುಂಟು. ನಮ್ಮ ಶಾಸ್ತ್ರದಲ್ಲಿ ಯಾಕೆ ಬರ್ಕೊಂಡುಂಟು? ಅಸುರರೆಲ್ಲ ತಿಳ್ಕೊಳ್ಬೇಕಲ್ವ ಶ್ರೀರಾಮಚಂದ್ರ ದೇವರಲ್ಲ ಅಂತ, ಅದಕ್ಕೋಸ್ಕರ ಬರ್ಕೊಂಡುಂಟು. ಸೊ ಹೀಗೆ ಏನಾಯಿತು? ಸೊ ಅಸುರ ಮೋಹನಕ್ಕಾಗಿ ಈ ಶಾಸ್ತ್ರಗಳೆಲ್ಲ ಬರ್ಕೊಂಡಿವೆ ಅಂತ ಅನ್ನುವಂಥದ್ದು. ನಂತರ ಅಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣಾರ್ಪಣ ವಸ್ತು ಅನ್ನುವಂಥದ್ದು ಇವತ್ತಿನ ಮತ್ತು ನಿನ್ನೆ ಈ